ಎಲ್ಲರಿಗೂ ನಮಸ್ಕಾರ. ಇದು ಎಚ್.ಎಂ. ಬಾಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಟಾಪಿಕ್ ಕನ್ವರ್ಸೇಷನ್ ಕ್ಲಾಸ್. ಈ ಕನ್ವರ್ಸೇಷನ್ ಕ್ಲಾಸ್ಗಳಲ್ಲಿ ಆಲ್ರೆಡಿ ನಾನು 9 ವಿಡಿಯೋಗಳು ಮಾಡಿದ್ದೀನಿ. ಇದು 10ನೇ ವಿಡಿಯೋ. ದಿಸ್ ಇಸ್ ದ 10th ವಿಡಿಯೋ ಆಫ್ ದಿ ಕನ್ವರ್ಸೇಷನ್. ಐ ಹ್ಯಾವ್ ಆಲ್ರೆಡಿ ಡನ್ ದ 9 ವಿಡಿಯೋಸ್ ಅಬೌಟ್ ದ ಕನ್ವರ್ಸೇಷನ್ ಕ್ಲಾಸಸ್. ಮತ್ತು ಇದಲ್ಲದೆ ಗ್ರಾಮರ್ ಕ್ಲಾಸ್ ಕೂಡ ಮಾಡಿದ್ದೇನೆ. ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ಗಳು ಒಟ್ಟಿಗೆ ಅಂದರೆ ಸುಮಾರು ಒಂದು 65 ವಿಡಿಯೋಗಳು ಕೂಡ ನಾನು ಮಾಡಿದ್ದೇನೆ. ಈ ವಿಡಿಯೋಗಳು ಯಾರ್ಯಾರು ಯೂಸ್ ಆಗ್ತವೆ ಅಂದರೆ SLC ಮಕ್ಕಳಿಗೆ, PUC, ಡಿಗ್ರಿ ಮತ್ತು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದರೆ ಆ ಕಾಂಪಿಟೇಟಿವ್ ಎಕ್ಸಾಮ್ದವರಿಗೆ ಕೂಡ ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ಟೋಟಲಿ ಫ್ರಮ್ 8th ಸ್ಟ್ಯಾಂಡರ್ಡ್ ಟು ಡಿಗ್ರಿ ಅಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟಕ್ಕೆ ಎಲ್ಲರಿಗೂ ಯೂಸ್ ಆಗುವಂತ ಈ ವಿಡಿಯೋಗಳು ಇಲ್ಲಿ 2, ಒಂದು ಸ್ಪೋಕನ್ ಇಂಗ್ಲಿಷ್, ಇನ್ನೊಂದು ಗ್ರಾಮರ್ ಕ್ಲಾಸ್ ಕೂಡ ಇರುತ್ತೆ. ಹಲವಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೇನೆ. ಬೇರೆ 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 ವೆರೈಟೀಸ್ ಆಫ್ ವಿಡಿಯೋಗಳು ಮಾಡಿದ್ದೀನಿ. ಅದರಲ್ಲಿ ಸ್ಪೆಷಲ್ ಆದಂಥದ್ದು 2 ಅಂದರೆ ಒಂದು ಗ್ರಾಮರು, ಇನ್ನೊಂದು ಸ್ಪೋಕನ್ ಇಂಗ್ಲಿಷ್. ಈ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಬರೀ ಕ್ವಶನ್ಗಳು ಕೇಳಬೇಕು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲಿ ಕೂಡ ವಿಡಿಯೋಗಳು ಮಾಡಿದ್ದೀನಿ. ಆಮೇಲೆ ಗ್ರಾಮರ್ದಲ್ಲಿ ಕೂಡ ವಿಡಿಯೋಗಳು ಮಾಡಿದ್ದೀನಿ. ಗ್ರಾಮರ್ದಲ್ಲಿ ಹೇಗೆ ಅಂತಂದ್ರೆ ವಾಟ್ ಈಸ್ ಸೆಂಟೆನ್ಸ್, ಕೈಂಡ್ಸ್ ಆಫ್ ಸೆಂಟೆನ್ಸ್, ಈ ತರ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕನ್ವರ್ಸೇಷನ್ ಕ್ಲಾಸ್ ಇದೆ. ಈ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ, ಐ ಹ್ಯಾವ್ ಡನ್ 9 ವಿಡಿಯೋಸ್. ದಿಸ್ ಇಸ್ ದ 10th ವಿಡಿಯೋ ಆಫ್ ದಿ ಕನ್ವರ್ಸೇಷನ್. ಈ 10th ವಿಡಿಯೋದಲ್ಲಿ ಕನ್ವರ್ಸೇಷನ್ ಇದೆಲ್ಲ ಯಾವ ರೀತಿಯಾಗಿ ಡೈಲ್ ಆಗಿದೆ. ಕನ್ವರ್ಸೇಷನ್ ಅಂದ್ರೆ ನಾನು ಹೇಳಿದ್ದೇನೆ ಮುಂಚೆ, ಇಲ್ಲಿ 2 ವ್ಯಕ್ತಿಗಳಿರ್ತಾರೆ. ಒಬ್ರು ಕ್ವಶನ್ ಕೇಳ್ತಾರೆ, ಇನ್ನೊಬ್ರು ಉತ್ತರ ಕೊಡ್ತಾರೆ. ಒಬ್ರು ಏನಾದ್ರೂ ಕ್ವಶನ್ ಕೇಳಬಹುದು, ಅದಕ್ಕೆ ತಕ್ಕದಾಗಿ ಅವರು ಉತ್ತರ ಕೊಡ್ತಾರೆ. ಈ ರೀತಿ ಡೈಲಾಗ್ ಅಂತ ಹೇಳ್ತೀವಲ್ಲ, ಈ ಡೈಲಾಗ್ ಕ್ಲಾಸ್ಗಳಿಗೆ ಕನ್ವರ್ಸೇಷನ್ ಕ್ಲಾಸ್ ಅಂತ ನಾವು ಕರಿತೀವಿ. ಇವತ್ತು ನಾನು ತೆಗೆದುಕೊಳ್ಳುವಂಥದ್ದು 10th ಕನ್ವರ್ಸೇಷನ್ ಕ್ಲಾಸ್. ಈ ಕ್ಲಾಸ್ನಲ್ಲಿ ಏನೇನಿದೆ, ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬರಾಗಿದ್ದರೆ, ಈ ವಿಡಿಯೋನ ನೋಡುವಂಥವ್ರು ನ್ಯೂ ಪರ್ಸನ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಮೈ ಚಾನೆಲ್, ಎಚ್.ಎಂ. ಬಾಯರೆಡ್ಡಿ ಚಾನೆಲ್. ನೀವು ಸಬ್ಸ್ಕ್ರೈಬ್ ಆಗಿ ಆನಂತರ ಇಡೀ ವಿಡಿಯೋನ ನೋಡಿದ ನಂತರ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ. ಆನಂತರ ನಿಮಗೆ ಬೇಕಾದಂಥವರಿಗೆ, ಫ್ರೆಂಡ್ಸ್, ರಿಲೇಷನ್ಸ್, ನೀವೇನಾದರೂ ಟೀಚರ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಈಗ ನಾನು ಟಾಪಿಕ್ಗೆ ಹೋಗೋಣ. ಕನ್ವರ್ಸೇಷನ್ ಕ್ಲಾಸ್ 10th, ಕನ್ವರ್ಸೇಷನ್ ಕ್ಲಾಸ್ 10th ಮೊದಲನೇ ಕ್ವಶನ್. ದ ಫಸ್ಟ್ ಕ್ವಶನ್ ಈಸ್, ಡೂ ಯು ಪ್ರಿಫೇರ್ ಟೀ ಆರ್ ಕಾಫಿ? ಡೂ ಯು ಪ್ರಿಫೇರ್ ಟೀ ಆರ್ ಕಾಫಿ? ನಿಮಗೆ ಟೀ ಮತ್ತು ಕಾಫಿದಲ್ಲಿ ಯಾವುದಕ್ಕೆ ಪ್ರಿಫೇರ್ ಕೊಡ್ತಾರಾ? ಯಾವುದಕ್ಕೆ ನಿಮಗೆ ಇಷ್ಟ ಇದೆ? ಟೀನೋ ಕಾಫಿನೋ ಅಂತ ಕೇಳ್ತಾರೆ. ನಿಮ್ಮನೆಗೆ ಗೆಸ್ಟ್ ಬಂದಿರ್ತಾರೆ, ನಿಮಗೆ ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳೋದಕ್ಕೆ ಈ ರೀತಿಯಾಗಿ ಕೇಳಬೇಕು. ಡೂ ಯು ಪ್ರಿಫೇರ್ ಟೀ ಆರ್ ಕಾಫಿ? ಅವಾಗ ಅವ್ರು ಹೇಳ್ತಾರೆ, ಅವ್ರಿಗೆ ಟೀ ಬೇಕಾಗಿದ್ರೆ ಟೀ ಅಂತ ಹೇಳ್ತಾರೆ, ಕಾಫಿ ಬೇಕಾಗಿದ್ರೆ ಕಾಫಿ ಅಂತ ಹೇಳ್ತಾರೆ. ಐ ಪ್ರಿಫೇರ್ ಕಾಫಿ, ನನಗೆ ಕಾಫಿ ಇಷ್ಟ, ನನಗೆ ಕಾಫಿ, ಟೀಗಿಂತಲೂ ಕಾಫಿ ಇಷ್ಟ ಅಂತ ಅವ್ರು ಹೇಳ್ತಾರೆ. ಅಕಸ್ಮಾತ್ ನಿಮಗೆ ಟೀ ಇಷ್ಟ ಆಗಿದ್ರೆ ನೀವೇನ್ ಹೇಳ್ಬೇಕು ಇದೇ ವಾಕ್ಯನ? ಐ ಪ್ರಿಫೇರ್ ಟೀ, ನನಗೆ ಕಾಫಿಗಿಂತಲೂ ಟೀ ಇಷ್ಟ ಅಂತ ಹೇಳಬೇಕು. ಈಗ ಎರಡನೇದಕ್ಕೆ, ಡಿಡ್ ಯು ವೇಕ್ ಅಪ್ ಅರ್ಲಿ ಯೆಸ್ಟರ್ಡೇ? ನಿಮ್ ಫ್ರೆಂಡ್ ಕೇಳ್ತಾರೆ ನಿಮ್ಗೆ, ಡಿಡ್ ಯು ವೇಕ್ ಅಪ್ ಅರ್ಲಿ ಯೆಸ್ಟರ್ಡೇ? ನಿನ್ನೆ ನೀನು ಬೇಗ ಎಚ್ಚರವಾಯ್ತ ನಿನ್ನೆ ನಿನಗೆ ಬೇಗ ಎಚ್ಚರವಾಯ್ತನು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ವೇಕಪ್, ಈ ವೇಕಪ್ ಜಾಗದಲ್ಲಿ ನಾವು ಗಾಟಪ್, ಇಲ್ಲಿ ಕೂಡ ನಾವು ಗೆಟಪ್ ಕೂಡ ಹಾಕ್ಬೋದು. ವೇಕಪ್ ಜಾಗದಲ್ಲಿ ಗೆಟಪ್ ಅಂತ ಕೂಡ ನಾವು ಕ್ವಶನ್ ಮಾಡಬಹುದು. ಆದರೆ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ವೇಕಪ್ ಅಂಡ್ ಗೆಟಪ್. ವೇಕಪ್ ಬೇರೆ, ಗೆಟಪ್ ಬೇರೆ. ಸಾಮಾನ್ಯವಾಗಿ ಜನರು ವೇಕಪ್ ಅಂದ್ರೆ ನಾ ಇಷ್ಟೊತ್ತಿಗೆ ಎದ್ದೆ ಅಂತ ಹೇಳ್ತಾರೆ. ಅದು ಅಲ್ಲದು, ಎದ್ದೆ ಅನ್ನುವಂಥದ್ದಲ್ಲ. ವೇಕಪ್ ಬೇರೆ, ಗೆಟಪ್ ಬೇರೆ.
ಈ ಗೆಟಪ್ ಅಂದ್ರೆ ನಾನು ಎದ್ದೆ ಅಂತ ಹೇಳ್ಬೋದು. ವೇಕಪ್ ಅಂದ್ರೆ ನೀವು ಯಾವಾಗ ಗಾಢ ನಿದ್ರೆಯಲ್ಲಿರ್ತೀರಿ, ಆ ನಿದ್ರೆಯಿಂದ ಹೊರಗೆ ಬಂದಿಗಿಸಿ ನೀವೇನು ಕಣ್ಣು ಬಿಡ್ತೀರಲ್ಲ, ದಟ್ ಈಸ್ ಕಾಲ್ಡ್ ವೇಕಪ್. ಇಟ್ ಇಸ್ ನಾಟ್ ಎ ಗೆಟಪ್. ಕೀಪ್ ಇಟ್ ಯುವರ್ ಮೈಂಡ್. ಇದು ವೇಕಪ್ ಅಂತ ಹೇಳ್ಬೇಕು. ಯಾವಾಗ ನಾವು ನಿದ್ರೆಯಿಂದ ಎಚ್ಚರವಾಗಿ ಕಣ್ಣು ಬಿಡ್ತೀವಲ್ಲ, ಮುಚ್ಚಿದ ಕಣ್ಣನ್ನು ಹಿಂಗೆ ತೆರಿತೀವಲ್ಲ, ದಟ್ ಈಸ್ ಕಾಲ್ಡ್ ವೇಕಪ್. ಇಟ್ ಇಸ್ ನಾಟ್ ಎ ಗೆಟಪ್. ಗೆಟಪ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ, ವೇಕಪ್ ಆದ್ಮೇಲೆ ನೀವು ಹಾಸಿಗೆ ತೆಗೆದು ಹಾಸಿಗೆಯಿಂದ ಹೊರಗೆ ಬರ್ತಿರಲ್ಲ, ಅವಾಗ ಗೆಟಪ್ ಅಂತ ಹೇಳ್ಬೇಕು. ಅವಾಗ ಏನ್ ಹೇಳ್ಬೇಕು? ಗೆಟಪ್ ಅಂತ ಎದ್ದು ನಾನು ಎದ್ದೆ, ನಾನು ಇಷ್ಟೊತ್ತಿಗೆ ಎದ್ದೆ ಅಂತ ಹೇಳ್ಬೇಕು. ಇದು ವೇಕಪ್ ಅಂಡ್ ಗೆಟಪ್ ಇರುವಂತ ಡಿಫ್ರೆನ್ಸ್. ಓಕೆ. ಡಿಡ್ ಯು ವೇಕಪ್ ಅರ್ಲಿ ಯೆಸ್ಟರ್ಡೇ? ನಿನ್ನೆ ನಿನ್ಗೆ ಬೇಗ ಎಚ್ಚರವಾಯ್ತನು? ಎದ್ದೇನಂತ ಕೇಳಬೇಡಿ, ಬೇಗ ಎಚ್ಚರವಾಯ್ತ ನಿನ್ನೆ ನಿನ್ಗೆ? ಅವಾಗ ನೀವು ಹೇಳ್ತೀರಿ, ಎಸ್ ಐ ವೋಕ್ ಅಪ್ ಅರ್ಲಿ ಯೆಸ್ಟರ್ಡೇ. ಹೌದು, ನಿನ್ನೆ ನನಗೆ ಬೇಗ ಎಚ್ಚರವಾಯ್ತು ಅಂತ ಹೇಳ್ತೀರಿ. ನೆಕ್ಸ್ಟ್, ವಾಟ್ ಟೈಮ್ ಡಿಡ್ ಯು ಗೋ ಟು ಬೆಡ್ ಯೆಸ್ಟರ್ಡೇ? ನಿನ್ನೆ ನೀನು ಎಷ್ಟು ಗಂಟೆಗೆ ಮಲಗಿದೆ? ನೋಡ್ರಿ, ನಾವು ಇಂಗ್ಲಿಷ್ ಭಾಷೆ ಹೇಗಿದೆ ಅಂತಂದ್ರೆ, ನಾವು ಪ್ರತಿಯೊಂದನ್ನ ವರ್ಡ್ಸ್ ಟು ವರ್ಡ್ಸ್ ಏನ್ ಮಾಡ್ತೀವಿ ಟ್ರಾನ್ಸ್ಲೇಟ್ ಮಾಡ್ಲಕ್ ಹೋಗ್ತೀವಿ. ಅದು ಬಹಳ ತಪ್ಪು. ಯಾಕಂದ್ರೆ ಪ್ರತಿಯೊಂದು ಭಾಷೆ ಹೇಗಿದೆ ಅಂತಂದ್ರೆ ತನ್ನದೇ ಆದಂತ ವಿಶಿಷ್ಟತೆ ಇದೆ. ಕನ್ನಡ ಹೇಗೆ ಒಂದು ವಿಶಿಷ್ಟತೆ ಇದೆ, ಆ ಇಂಗ್ಲಿಷ್ ಭಾಷೆ ಕೂಡ ತನ್ನದೇ ಆದಂತ ಒಂದು ವಿಶಿಷ್ಟತೆ ಇದೆ. ಆ ಭಾಷೆ ಹೇಗಿರುತ್ತೆ ನಾವು ಹಾಗೇ ಹೋಗ್ಬೇಕು. ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತೆ? ವಾಟ್ ಟೈಮ್ ಡಿಡ್ ಯು ಗೋ ಟು ಬೆಡ್? ಡಿಡ್ ಯು ಗೋ ಟು ಬೆಡ್ ಯೆಸ್ಟರ್ಡೇ? ನಿನ್ನೆ ನೀನು ಎಷ್ಟು ಗಂಟೆಗೆ ಹಾಸಿಗೆಗೆ ಹೋದೆ? ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ವಾಟ್ ಟೈಮ್ ಡಿಡ್ ಯು ಗೋ ಟು ಬೆಡ್ ಯೆಸ್ಟರ್ಡೇ? ನಿನ್ನೆ ನೀನು ಎಷ್ಟು ಗಂಟೆಗೆ ಹಾಸಿಗೆಗೆ ಹೋಗದಿ? ಹಾಸಿಗೆಗೆ ಹೋದೆ ಅಂದ್ರೆ ಏನು? ವಾಟ್ ಇಸ್ ಮೀನಿಂಗ್? ಇಟ್ ಇಸ್ ಮೀನಿಂಗ್ಲೆಸ್. ಅದಲ್ಲ. ಅದಕ್ಕೆ ನಾವು ಇದನ್ನು ಯಾವ ರೀತಿ, ಎಷ್ಟು ಗಂಟೆಗೆ ನೀನು ಹಾಸಿಗೆಗೆ ಹೋದೆ ಅನ್ನೋದಕ್ಕಿಂತ ನಾವು ಇದನ್ನ ಹೇಗೆ ತಿಳ್ಕೊಬೇಕಂತಂದ್ರೆ, ವಾಟ್ ಟೈಮ್ ಡಿಡ್ ಯು ಗೋ ಟು ಬೆಡ್ ಯೆಸ್ಟರ್ಡೇ ಅಂದ್ರೆ ನಿನ್ನೆ ನೀನು ಎಷ್ಟು ಗಂಟೆಗೆ ಮಲಗಿದಿ? ನಿನ್ನೆ ನೀನು ಎಷ್ಟು ಗಂಟೆಗೆ ಮಲಗಿದಪ್ಪ ಅಂತ ಕೇಳಬೇಕಾಗಿದ್ರೆ ಈ ರೀತಿ ಕೇಳಬೇಕು. ಯಾಕಂದ್ರೆ ನಾವು ಭಾಷಾಂತರ ಮಾಡೋದಲ್ಲ, ಭಾವಾಂತರ ಮಾಡ್ಕೋಬೇಕು. ಭಾಷಾಂತರ ಮಾಡೋದು ಮುಖ್ಯ ಅಲ್ಲ. ಭಾಷಾಂತರ ಮಾಡಿದ್ರೆ ಬಂದು ಭಾಷೆ ಬರಲ್ಲ. ಆ ಭಾವನೆಯನ್ನು ತಿಳ್ಕೊಂಡು ಭಾವಾಂತರದಲ್ಲಿ ನಾವು ತಿಳ್ಕೊಂಡಾಗ ನಮಗೇನಾಗುತ್ತೆ, ಆ ಭಾಷೆ ಸಂಪೂರ್ಣ ಅರ್ಥ ಆಗುತ್ತೆ. ನಾವು ಈಸಿಯಾಗಿ ಇನ್ನೊಬ್ಬರೊಂದಿಗೆ ನಾವು ಇಂಗ್ಲಿಷ್ನಲ್ಲಿ ಮಾತಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಹೇಳ್ತಾರೆ, ಅದೇ ಕ್ವಶನ್ ದಲ್ಲಿ ವಾಟ್ ಟೈಮ್ ಡಿಡ್ ಯು ಗೋ ಟು ಬೆಡ್ ಯೆಸ್ಟರ್ಡೇ? ಅವ್ರು ಹೇಳ್ತಾರೆ, ಐ ವೆಂಟ್ ಟು ಬೆಡ್ ಎಟ್ 10 o'clock. ನಿನ್ನೆ ನಾನು 10 ಗಂಟೆಗೆ ಮಲಗಿದೆ. ಐ ವೆಂಟ್ ಟು ಬೆಡ್ ಎಟ್ 10 o'clock. ನಾನು 10 ಗಂಟೆಗೆ ಮಲಗಿದೆ. ಈ 10 o'clock ಇದನ್ನ ಅಕಸ್ಮಾತ್ ನೀವು 9:30 ಮಲಗಿದ್ರೆ ಅಂತ ತಿಳ್ಕೊಡ್ರಿ. ಅವಾಗ ಏನ್ ಹೇಳ್ಬೇಕು? ಇದನ್ನ 10 o'clock ತೆಗೆದು ಏನ್ ಹಾಕ್ಬೇಕು? 9:30 ಹಾಕ್ಬಿಡ್ಬೇಕಲ್ಲಿ ನೀವು. ಅಲ್ಲೇನ್ ಹಾಕ್ಬೇಕು? 9:30 ಅಂತ ಹಾಕ್ಬಿಡ್ಬೇಕು. ಅವಾಗ ನಿಮ್ಮ ವಾಕ್ಯ ಏನಾಗುತ್ತೆ? ಐ ವೆಂಟ್ ಟು ಬೆಡ್ ಎಟ್ 9:30. o'clock ಅಂತ ಹೇಳ್ಬಾರ್ದು. ಇಲ್ಲಿ ನೋಡ್ರಿ 10 o'clock ಅಂತ ಹೇಳಿ ನಾನು ಇಲ್ಲಿ 10 o'clock ಅಂತ ಹೇಳಿನಿ. ಅಲ್ಲಿ ಕೂಡ 9:30 o'clock ಅಂತ ಹೇಳ್ಬಹುದು. ಹೇಳ್ಬಾರ್ದು, ಅಲ್ಲಿ ಹೇಳ್ಬಾರ್ದು. ಯಾವಾಗ ಹೇಳ್ಬೇಕು? 1 2 3 4 ಹೋಲ್ ನಂಬರ್ ಇರ್ತಾವಲ್ಲ, ಅವಾಗ ನಾವು ಹೇಳ್ಬೇಕು. ಈ ತರ ಗೆಸಿ 9:30 9:50 9:20 ಹಿಂಗೇನ್ ಹೇಳ್ಬೇಕಾದ್ರೆ o'clock ಹೇಳ್ಬಾರ್ದು. ಸುಮ್ಮನೆ ಹೇಳ್ಬಿಡ್ಬೇಕು 9:15 9:20 9:10 ಈ ತರ ಗೆಸಿ ನೀವು ಹೇಳ್ಬೇಕು. ನೆಕ್ಸ್ಟ್, when did you last visit ಬೆಂಗಳೂರು? ನೋಡಿ, when did you last visit ಬೆಂಗಳೂರು? ನೀನು ಇತ್ತೀಚಲಾಗಿ ಕೊನೆಯ ಬೆಂಗಳೂರು ಯಾವಾಗ ವಿಸಿಟ್ ಮಾಡ್ದಿ? ಇತ್ತೀಚಲಾಗಿ ನೀವು ಬೆಂಗಳೂರು ವಿಸಿಟ್ ಮಾಡಿದಲ್ಲ, ಯಾವಾಗ ಮಾಡ್ದಿ ಅಂತ ಕೇಳ್ತಾರೆ. ಬೆಂಗಳೂರು, ನಾವು ಬೆಂಗಳೂರು ಅಂತ ಹೇಳ್ಬೇಕು, ಬ್ಯಾಂಗ್ಳೂರ್ ಅಂತ ಹೇಳಬಾರ್ದು. ಸ್ಟೈಲ್ ಆಗಿಸಿ ಅವ್ರು ಬ್ರಿಟಿಷ್ ಯಾರೋ ಬೇರೆ ಸ್ಟೇಟ್ನಾಗ ಮಾತಾಡ್ತಾರೆ ಅಂತ ನಾವು ಅವ್ರ ತರ ಮಾತಾಡಕ್ಕೆ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ನಾವು ಕನ್ನಡಿಗರು, ಇದು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಇದು ಹೆಸರು ಬೆಂಗಳೂರು ಅಂತಿದೆ. ಕನ್ನಡದಲ್ಲಿ ಹೇಗಿದೆ ಬೆಂಗಳೂರು ಅಂತಿದೆ, ಅದೇ ರೀತಿ ಇಂಗ್ಲಿಷ್ ನಲ್ಲಿ ಕೂಡ ಸ್ಪೆಲ್ಲಿಂಗ್ ಹಿಂಗೆ ಬರಿಬೇಕು, ಬೆಂಗಳೂರು ಅಂತ ಬರಿಬೇಕು, ಬ್ಯಾಂಗ್ಳೂರ್ ಅಂತ ಬರಿಬಾರ್ದು. ಮೊದಲಿತ್ತು, ಮುಂಚೆ ಇಟ್ ವಾಸ್ ದೇರ್, ಬಟ್ ಇಟ್ ಪ್ರೆಸೆಂಟ್ ಇಟ್ ಇಸ್ ಚೇಂಜ್ಡ್. ಗೆಜೆಟ್ ನಲ್ಲಿ ಚೇಂಜ್ ಆಗಿದೆ.
ಗೆಜೆಟ್ನಲ್ಲಿ ಚೇಂಜ್ ಆಗೋಕ್ಕೆ ನಾವು ಇದೇ ರೀತಿ ಕರಿಬೇಕು, ಬೆಂಗಳೂರು ಅಂತ ಕರಿಬೇಕು. ನೀವು ಎಲ್ಲಾದ್ರೂ ಆನ್ಲೈನ್ದಲ್ಲಿ ಫಾರ್ಮ್ ತೊಗೊತಾ ಇದ್ರೆ, ಯೂನಿವರ್ಸಿಟಿಗೆ ಫಾರ್ಮ್ ತೊಗೊತಾ ಇದ್ರೆ, ಅಡ್ಮಿಷನ್ ಸಲಹೆ ಫಾರ್ಮ್ ತೊಗೊತಾ ಇದ್ರೆ, ಅಲ್ಲೆಲ್ಲ ನೀವು ಏನ್ ಮಾಡಬೇಕು, ಈ ತರನೇ ಬರಿಬೇಕು ಅಂತಿಸಿ. ಎಸ್, ಓಕೆ. ನೆಕ್ಸ್ಟ್, ವೆನ್ ಡಿಡ್ ಯು ಲಾಸ್ಟ್ ವಿಸಿಟ್ ಬೆಂಗಳೂರು? ನೀವು ಬೆಂಗಳೂರು ಇತ್ತೀಚೆಗೆ ಕೊನೆಗೆ ಬೆಂಗಳೂರು ಯಾವಾಗ ಭೇಟಿ ಆದ್ರಿ? ಅವಾಗ ಅಂದ್ರೆ ಯಾವಾಗ ಹೋದ್ರಿ, ವಿಸಿಟ್ ಕೊಟ್ರಿ, ಯಾವಾಗ ವಿಸಿಟ್ ಕೊಟ್ರಿ ಅಂದಂಗೆ. ಇಲ್ಲಿ ಐ ವಿಸಿಟೆಡ್ ಬೆಂಗಳೂರು 2 weeks ago. ನಾನು ಯಾವಾಗ ಬೆಂಗಳೂರಿಗೆ ವಿಸಿಟ್ ಕೊಟ್ಟೆ, ಯಾವಾಗ ಭೇಟಿ ಕೊಟ್ಟೆ ಅಂತಂದ್ರೆ, ಈಗ ಇತ್ತೀಚೆಗೆ 2 ವಾರದಿಂದ ಭೇಟಿ ಕೊಟ್ಟೆ, ಅಂದ್ರೆ 2 ವಾರದಿಂದ ನಾನು ಅಲ್ಲಿ ಹೋದೆ ಅಂತಿಸಿ ಅರ್ಥ ತಿಳ್ಕೋಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ಯು ಡಿಸ್ಕಸ್ ಅಬೌಟ್? ಈಗ ನಿಮ್ ಫ್ರೆಂಡ್ ಅಲ್ಲಿ ಇಬ್ಬರು ನಿಂತಿಗೆ ಏನ್ ಮಾಡ್ತಿರ್ತಾರೆ, ಡಿಸ್ಕಸ್ ಮಾಡ್ತಿರ್ತಾರೆ, ಇಬ್ಬರು ಫ್ರೆಂಡ್ಸ್. ಅವ್ರು ಏನ್ ಮಾತಾಡ್ತಾರ ಅಂದ್ರೆ ಯು ಡೋಂಟ್ ನೋ, ನಿನಗೆ ಗೊತ್ತಿಲ್ಲ. ಅವಾಗ ನೀವು ಏನ್ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಕೇಳ್ತಾರಿ, ಏನಂತ ಈ ರೀತಿಯಾಗಿ ಕೇಳ್ತಾರಿ, ವಾಟ್ ಡಿಡ್ ಯು ಡಿಸ್ಕಸ್ ಅಬೌಟ್? ಎದ್ರ ಬಗ್ಗೆ ಚರ್ಚೆ ಮಾಡಿದ್ರಿ? ವಾಟ್ ಡಿಡ್ ಯು ಡಿಸ್ಕಸ್ ಅಬೌಟ್? ಎದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ, ಎದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಅವಾಗ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ವಿ ಡಿಸ್ಕಸ್ಡ್ ಅಬೌಟ್ IAS ಪ್ರಿಲಿಮ್ಸ್ ಎಕ್ಸಾಮ್. ಅವರು ಇಬ್ರು IAS ಅನ್ನ ಸ್ಟಡಿ ಮಾಡ್ತಿರ್ತಾರೆ. ಅದ್ರ ಸಲುವಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ತಾರೆ, ವಿ ಡಿಸ್ಕಸ್ಡ್ ಅಬೌಟ್ IAS ಪ್ರಿಲಿಮ್ಸ್ ಎಕ್ಸಾಮ್. IAS ಪ್ರಿಲಿಮ್ಸ್ ಎಕ್ಸಾಮ್ಸ್, ನಾವು IAS ಪ್ರಿಲಿಮ್ಸ್ ಎಕ್ಸಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಅದಕ್ಕೆ ನಾವು ಉತ್ತರ ಎಷ್ಟು ಸಮರ್ಪಕವಾದಂತ ಉತ್ತರ ಬರಿಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಿಗೆಸಿ ಹೇಳ್ತಾರೆ. IAS ಮೀನ್ಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಿಗೆಸಿ. ಇದು ದೊಡ್ಡ ಹುದ್ದೆ. ಇದು IAS ಅನ್ನುವಂಥದ್ದು ನಮ್ಮ ಕರ್ನಾಟಕ ಸಂಬಂಧಪಟ್ಟಿದ್ರೆ KAS ಅಂತಿಗೆಸಿ ಬರುತ್ತೆ, KAS ಅಂತಿಗೆಸಿ. ಈ ತರ ಆಗಿಸಿ ಕ್ವಶನ್ ಬರುತ್ತವೆ. ವಾಟ್ ಡಿಡ್ ಯು ಡಿಸ್ಕಸ್ ಅಬೌಟ್ ಅಂದ್ರೆ ವಿ ಡಿಸ್ಕಸ್ಡ್ ಅಬೌಟ್ IAS ಪ್ರಿಲಿಮ್ಸ್ ಎಕ್ಸಾಮ್ಸ್. ನಾವು IAS ಪ್ರಿಲಿಮ್ಸ್ ಎಕ್ಸಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಥವಾ ಚರ್ಚೆ ಮಾಡ್ತಾ ಇದ್ದೀವಿ ಅಂತಿಗೆಸಿ ಹೇಳ್ತಾರೆ. ಈ ರೀತಿಯಾದಂತ ಕ್ವಶನ್ಸ್ ಅನ್ನು ನೀವು ಸ್ಟಡಿ ಮಾಡೋದ್ರಿಂದ ನಿಮ್ಮ ಇಂಗ್ಲಿಷ್ ಕೂಡ ಏನಿರುತ್ತೆ ಅದ್ಭುತವಾದಂತಹ ಬದಲಾವಣೆ ಆಗುತ್ತದೆ. ನೀವು ಕೂಡ ಈಸಿ ಆಗಿಸಿ, ನೀವು ಎಲ್ಲಿ ಬೇಕು ಸಂದರ್ಭ, ನಿಮ್ಗೆ ಎಲ್ಲೆಲ್ಲಿ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಈ ತರ ಆಗಿಸಿ ಕ್ವಶನ್ ಮಾಡ್ರಿ. ಅಥವಾ ನಿಮ್ಮನ್ನ ಒಬ್ರು ಫ್ರೆಂಡ್ ತಗೊಳ್ರಿ, ಫ್ರೆಂಡ್ ತಗೊಂಡ್ಗೆಸಿ ನಿಮ್ಮ ಫ್ರೆಂಡ್ A ಆಗಿದ್ರೆ ನೀವು B ಆಗ್ರಿ. ಅವ್ರು A ಕ್ವಶನ್ ಕೇಳ್ತಾ ಹೋಗ್ರಿ, ನೀವು B ಆಗಿಸಿ ಉತ್ತರ ಕೊಡ್ತಾ ಹೋಗ್ರಿ. ಈ ರೀತಿ ನೀವು ಕನ್ವರ್ಸೇಷನ್ ಮಾಡೋದ್ರಲ್ಲಿ ನಿಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅದ್ಭುತವಾದಂತ ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. There is no doubt about the learning spoken English. Yes. ಇಲ್ಲಿ ಇಷ್ಟನ್ನ ನೀವು ನೋಡಿದ್ರಿ. ನೀವೆಲ್ಲರೂ ಈ ವಿಡಿಯೋನ ಎಲ್ಲರೂ ನೋಡೋದಕ್ಕಾಗಿ ಎಲ್ಲರೂ ನೀವು ಈ ವಿಡಿಯೋನ ನನಗನ್ಸೋ ಮಟ್ಟಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಇನ್ನೊಬ್ಬರು ನೀವು ಏನಾದರೂ ಹೊಸಬರಾಗಿದ್ರೆ ಈ ವಿಡಿಯೋನ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ HM ಬೈರಡ್ಡಿ ಯೂಟ್ಯೂಬ್ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಸಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿಯವರೆಗೆ ಎಲ್ಲರೂ ಆರೋಗ್ಯವಾಗಿ ಇರೋಣ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.